ಶಬ್ದಕ್ಕೆ ವ್ಯತ್ಯಾಸ ಇಲ್ಲ, ಅರ್ಥ ವ್ಯತ್ಯಾಸ ಇಲ್ಲ. ಆದರೆ ಎಷ್ಟು ವ್ಯತ್ಯಾಸ ಇದೆ ಎನ್ನುವುದಕ್ಕೆ ಸಾಕ್ಷಿ ನಾನು ನೀನು. ಸಿಂಹಾಸನ ಏರುವ ಯೋಗ ನನಗಿತ್ತು, ಅನುಭವಿಸುವ ಭಾಗ್ಯ ಇಲ್ಲ. ಯಾವ ರಾಜ್ಯಾಭಿಷೇಕ ಧರ್ಮರಾಯನಿಗಾದ್ದರಿಂದ ಸಿಂಹಾಸನ ಏರುವ ಯೋಗ ನಿನಗಿರಲಿಲ್ಲ, ಅನುಭವಿಸುವ ಭಾಗ್ಯ ಉಂಟು ಮಗನೇ. ಹೋಗಲಿ, ಊರಿಗೆ ಅರಸನಾದರೂ ತಾಯಿಗೆ ಮಗ ಎನ್ನುವ ಹಾಗೆ ನಾಗನಗರದ ನಗರಾಧ್ಯಕ್ಷ ನೀನಾದರೂ ನನ್ನ ಮೊಮ್ಮಗ ಸುಳ್ಳೇನು? ಒಂದು ಮಾತು ಕೇಳ ನೀನು ಮುಹೂರ್ತಾಭಿಷೇಕ ಮಾಡಿ ನಿನ್ನನ್ನು ಸಿಂಹಾಸನಕ್ಕೆ ಏರಿಸಿದವರು ಯಾರು ಇಲ್ಲದೆ ಇದ್ದರು. ನೀನು ಅನುಭವಿಸಿದಷ್ಟು ವೈಭವವನ್ನು ಯಾರು ಅನುಭವಿಸಲಿಲ್ಲ. ನೀನು ಬರುವ ಆ ಕಾಲದಲ್ಲಿ ನಿನ್ನನ್ನು ಹೊಗಳು ಭಟರೆಷ್ಟು, ಬೆಂಬಲಿಸುವವರೆಷ್ಟು, ಬಹುಮಲಾಕು ಎನ್ನುವವರೆಷ್ಟು, ಹುರಿಯಾಳಾದ ನಿನ್ನ ಜೊತೆಯಲ್ಲಿ ಬೊಬ್ಬಿಡುವ ಹುರಿಯಾಳುಗಳೆಷ್ಟು. ಆದರೆ ಅದು ಯಾವುದನ್ನು ಇವತ್ತು ಕಾಣುತ್ತಾ ಇದೆ ಮಗು. ಮಧ್ಯರಾತ್ರಿಯ ಕಾಲ ಒಬ್ಬಟ್ಟಿಗನಾಗಿ ಏಕಾಂಗಿಯಾಗಿ ಒಬ್ಬಳ ದೀವಿಗೆಯ ಬೆಳಕಿನಲ್ಲಿ ಇಲ್ಲಿಯವರೆಗೆ ಬಂದಿಯಲ್ಲ ಮಗನೇ. ನನ್ನ ಮನಸ್ಸು ತಗ್ಗಿಸುವುದು ಹೀಗೆ. ಏನು ಸಂಧಾನ ಮುಗಿಸಿ ಹೋಗುವಾಗ ಕೃಷ್ಣನೊಂದು ಮಾತನ್ನಾಡಿದ್ದ, ಮರಣವೆಂಬಯಸಿರ್ಪ ನೀ ಖಳ ಮಗುಳೆನ್ನ ದೂರದಿರಿ. ಇದನ್ನೆಲ್ಲ ಯೋಚಿಸಿದಂತ ನೀವು ಸಾರ್ವಜನಿಕವಾಗಿ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕೆ ನಾಚಿಕೆಯಾಗಿ ಅಜ್ಜನ ಮುಖೇನದನ್ನ ತಿಳಿಸೋಣ ಎಂದು ಬಂದೇನು? ಹೇಳು, ಸತ್ಯ ಏನು ಹೇಳು. ನೀವಾಡಿದವೆಲ್ಲ ಸಹಜ ಅಲ್ಲ, ಆಶ್ಚರ್ಯ ಅಲ್ಲ. ಆದರೆ ನಾನೊಬ್ಬ ಅಜ್ಜನಾಗಿ ಯೋಚಿಸುವಂತ ಯೋಗ್ಯತೆಯನ್ನು ಹೊಂದದೇ ಇದ್ದು ಒಬ್ಬ ಅಜ್ಜನ ಮೊಮ್ಮಗನಾಗಿ ಹೇಳಿರಬೇಕು ಎಂದು ಇಲ್ಲಿವರೆಗೂ ಅರ್ಥ ಮಾಡಿಕೊಂಡು ಆ ದೃಷ್ಟಿಯನ್ನು ನೋಡಿದರೆ ನೀವು ನೋಡಿ, ಪ್ರತ್ಯಕ್ಷ ಗುರುಗಳಾದಂತ ಆಚಾರ್ಯ ಪರಶುರಾಮ ಹೇಳಿದರು ಅಂಬೆಯನ್ನು ಮದುವೆಯಾಗಿ ಹಾಗೆ ಕೈದಂತ ಪ್ರತಿಜ್ಞೆ ಅದಕ್ಕೆ ಭಂಗ ಬರಬಾರದು. ನಿಮ್ಮಂತವ್ರು ಮೊಮ್ಮಗಾಗಿ ಪ್ರತ್ಯಕ್ಷ ಕೃಷ್ಣ ಬಂದಾಗ ದುರವನ್ನೇ ನಿಶ್ಚಯಿಸಿ ವೀರ್ಯ ಕೊಟ್ಟ ನಾನು ಈಗ ಹಿಂಬಾಗಲೇ ಉಂಟು ಅಂತ ನೋಡುವ ಹೇಳಿ ಆಗಬಾರದು. ಒಪ್ಪದೇ ಇರುವುದಕ್ಕೆ ಬೇಕಾದ ಪುಷ್ಟಿ ಎಲ್ಲ ಸಿದ್ಧಪಡಿಸಿದ್ದೀಯಾ ಅಥವಾ ಅದರಲ್ಲಿ ಮಧ್ಯ ಅಜ್ಜಿನ ಉದಾಹರಣೆ ಬೇರೆ. ಆದ್ರಿಂದ ನಾನು ಇರಲಿ ಇಲ್ಲದೆ ಇರಲಿ ಅಜ್ಜನ ಮೊಮ್ಮಗ ಹೀಗಿದ್ದ ಅಂತ ನಾಕೇನ ಕೇಳಬೇಕಾಗಬೇಕು. ಆ ದೃಷ್ಟಿಯಿಂದ ನಾನೀಗ ಆಗ ಮಾತನ್ನು ತೆಗೆದುಕೊಳ್ಳೋ ಮನಸ್ಸು ಮಾಡಬೇಕು. ಸರಿ, ಹಾಗಾದ್ರೆ ಮಧ್ಯರಾತ್ರಿಯ ಕಾಲದಲ್ಲಿ ಇಲ್ಲಿಯವರೆಗೆ ಯಾಕೆ ಬಂದೆ? ನೀವೆಲ್ಲ ಸಭಾ ಕಲಾಪವನ್ನು ಮುಗಿಸಿಕೊಂಡು ಬಂದ ಮೇಲೆ ಇನ್ನೇನು ಸಭೆ ಮುಕ್ತಾಯವಾಗ್ತದೆ ಎಂಬ ಹೊತ್ತಿನಲ್ಲಿ ಒಬ್ಬ ಬಂದ. ಎಲ್ಲಿಂದ? ವೃಕ್ಷದ
ಹೇಳಿ ಬಂದವಲ್ಲ. ನಾವು ಸಕಲ ಯುದ್ಧ ಸಿದ್ಧತೆಯನ್ನು ಹೊಂದಿದ್ದೇವೆ ಎಂಬವರ ಮಾತಿನಲ್ಲಿ ಅವರ ಯುದ್ಧೋತ್ಸಾಹ ಎದ್ದು ಕಾಣ್ತಾ ಇದೆ. ಮಾತ್ರ ನಮಗೂ ಯುದ್ಧ ಹೊಸ ಕೊಟ್ಟಿದ್ದಾರೆ ಅನ್ನಬಹುದು. ಪಾಂಡವರು ಬಂದಿದ್ದಾರೆ ಅಂತ ಯಾಕವನ್ನ ಆಕ್ಷೇಪಿಸ್ತೀಯ ಮಗನೇ? ನಿನ್ನೆ ಅಲ್ಲವೇ ಸ್ಪಷ್ಟವಾಗಿ ಹೇಳಿ ಕಳುಹಿತು. ಧರಣಿಯಂ ಪಾರ್ಥಿವ ಸೋತ ಮೇಲ್ ಹರಿಗಳು ಸುರದಿ ಜಯಿಸಿಕೊಳ್ಳುವುದೇ ಧರ್ಮ. ಬೇಡ, ನಿನ್ನೆ ದಿವಸ ಸಭೆಯಲ್ಲಿ ಕೃಷ್ಣನ ಹತ್ತಿರ ಹೇಳಿದ ಮಾತು ನಾನು ಕೇಳ್ತಿತ್ತು ಮಗನೇ, ಕಿವಿಯೊಂದಕ್ಕೆ ಕೂಡ ಆಗಿಲ್ಲ. ಏನಂದೆ ನೀನು? ಎಲರಾಲಿಪಲಾಲಿಸೈ ಬೆಂಬಲಕ್ಕೆ ಭೂಪರ ನೆರೈ ಕುರುಮಂಡಲಕ್ಕೆ ಸಮರಕ್ಕೆ ಸನ್ನಹಾರಾಗಿ ಬರಲಿ ಪಾಂಡವರು. ಇದೇನು ಬಿಸ್ಲಿಗೆ ಹಣ್ಣಾದದ್ದು ಅಂತ ತಿಳಿದಿಯೇನು? ಅದು ಪಾಂಡವರು ಬಂದಿದ್ದಾರೆ. ಇಲ್ಲಿ ಕುರುಕ್ಷೇತ್ರಕ್ಕೆ ಪಾಂಡವರು ಬಂದ್ರೆ ನೀನಿಲ್ಲಿಗೆ ಯಾಕೆ ಬಂದೆ? ಕಾರಣ ಇಷ್ಟೇ, ಅನಿಬರಿಗೆ ಅಂದ್ರೆ ಅವರಿಗೆ ಹರಿಮಿತ್ರ. ಅವನ ತಂತ್ರ ಅಂದ್ರೆ ಅಷ್ಟಲ್ಲ ಇಷ್ಟಲ್ಲ, ಎಷ್ಟೊಂದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತವನ ತಂತ್ರಗಾರಿಕೆ ಬೆಂಬಲವನ್ನು ಹೊಂದಿದ ಸೇನೆಯ ಎದುರುಗಡೆಯಲ್ಲಿ ಮಾಡುವ ಯುದ್ಧದಲ್ಲಿ ಜಯ ನಮ್ಮದಾಗಬೇಕು ಅಂತ ಆದ್ರೆ ಒಬ್ಬ ಯೋಗ್ಯ ಸೇನಾಧಿಪತಿ ಎಂದು ಹೇಳುವ ಯೋಚಿಸಿದ್ಯಾ? ಹೌದು, ಯೋಚಿಸಿದ್ದು, ಆದ್ರೆ ನಿರ್ಣಯಿಸಿದ್ದೆ. ನಮ್ಮಯ ಸೇನೆಗೆ ಜನಪರಾಗಿ ಕಾಯುವುದು ತಮ್ಮ ಧನ. ಪಾಂಡವರ ಪಾಲಿಗೆ ಕೃಷ್ಣನಿದ್ದಾನೆ. ಕೃಷ್ಣನಿಗೆ ಏನಾದರೂ ತಂತ್ರ ಮಂತ್ರ ಮತ್ತು ಹರೆಯುವುದಿದ್ರೆ ಅಚ್ಚಯ ಮಾಡು.
ಏನು ಹೇಳಿದಾಗ ಯೋಚನೆ ಮಾಡುವುದೂ ಇಲ್ಲ. ಕರ್ಕೊಂಡು ಬಾ ಅಂದ್ರೆ ಕೊಡದೇ ಬರ್ತಾನೆ. ಇನ್ನೊಬ್ಬ ನಿನ್ನ ಮಿತ್ರ ಕರ್ಣ. ಕರ್ಣ ಶಬ್ದದ ಅರ್ಥ ಏನು? ಕಿವಿ. ಹೌದು. ನಿನ್ನ ಹತ್ರ ಯಾರೇ ಮಾತಾಡಲಿ ಕೇಳಿಸಿಕೊಳ್ಳುವುದು ಅವನು. ಅವನ ಸಂಸ್ಕಾರ ತಕ್ಕಂತೆ ನಿನ್ನನ್ನ ಪ್ರೇರೇಪಿಸು. ಇನ್ನೊಬ್ಬ ಭಾವ ಸೈಂಧವ. ಸೈಂಧವ ಅಂದ್ರೆ ಏನ್ ಮಾಡೋಣ? ಈ ಪದಾರ್ಥಕ್ಕೆ ಆ ಉಪ್ಪು ಸೇರಿದ ಹೆಚ್ಚಾಯಿತು, ಪದಾರ್ಥ ಬಾಯಿ ಹಾಕಲಿಕ್ಕೆ ಆಗುವುದು. ಯಾಕೆ ಹೇಳು? ತಂಗಿಯನ್ನ ಕೊಟ್ಟು ಮದುವೆ ಮಾಡಿಸಿದ ಮೇಲೆ ಪುಣ್ಯಾತ್ಮ ಮನೆಗೆ ಹೋಗಲಿಲ್ಲ, ಮಾವನ ಮನೆಯಲ್ಲೇ ನಿಂತುಕೊಂಡಿದ್ದಾರೆ. ಇನ್ನೊಬ್ಬ ಶಕುನಿ. ಅವ ಮಹಾಮ ಶಕುನಿ ಅಲ್ಲ, ಗುರುಕುಲಕ್ಕೆ ಹಿಡಿದ ಶನಿ ಅವ. ಇಂಥವನ್ನೆಲ್ಲ ನಂಬಿಕೊಂಡಿದ್ದೀಯ. ತಿಳುಹಿ ಫಲವೇ ಒಂದೆರಡು ಸಾರಿ ಅಲ್ಲ, ಎಷ್ಟು ಸಾರಿ ಆಯ್ತು ಹೇಳಿದ್ದು. ಬಹುಶಃ ಇನ್ನೊಮ್ಮೆ ಹೇಳಿದರೆ 101 ಸಾರಿ ಆಯಿತು. ಹೇಳಿ ವ್ಯರ್ಥ ದಾನಹರಣ ಮಾಡುವುದು ಬೇಡ. ಇಷ್ಟನ್ನೆಲ್ಲ ಹೇಳಿದಂತ ನಿನ್ನ ಅಜ್ಜ ಯುದ್ಧಕ್ಕೆ ಅಂಜಿಯೋ ಪ್ರಾಣ ಭಯದಿಂದಲೋ ಹೀಗೆ ಹೇಳ್ತಾನೆ. ಆಗ್ತು ಬೇಡ. ಆಗ್ಲಿ, ಇದೇ ನೆಲದಲ್ಲಿ ಹುಟ್ಟಿ ಬೆಳೆದವ, ಇಲ್ಲಿಯ ಆಹಾರವನ್ನು ಸೇವಿಸಿ ಬೆಳೆದಂತ ದೇಹ ಇದು, ಇಲ್ಲಿಯ ಗಾಳಿಯನ್ನು ಸೇವಿಸಿ ಉಸಿರಾಡಿದ ಜೀವ ಇದು. ಈ ನೆಲಕ್ಕಾಗಿ ಇದೋ ತಲೆಯ ತೆರವುದಕ್ಕೂ ಸಿದ್ಧನಾಗಿದ್ದೇನೆ. ಎಲ್ಲ ಸಿದ್ಧತೆ ಮಾಡು. ನಾಳೆ ಸಮಯಕ್ಕೆ ಸರಿಯಾಗಿ ಓದಲು ಚಾವಡಿ ಬರ್ತೇನೆ. ಹೇಳಿದ್ದೆಲ್ಲ ಮಾಡ್ತೇವೆ. ಬೇಕಾದ್ರೆ ಹೋಗು. ನಿರೀಕ್ಷೆ ಹೋಗು. ಆದರೆ ಈ ಅಜ್ಜನನ್ನು ಮಾತ್ರ ಚಿಂತೆಯ ಕಣದಲ್ಲಿ ಮುಳುಗಿಸಿಬಿಟ್ಟ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಗ್ರಾಹ್ಯ, ಯಾವುದು ತ್ಯಾಜ್ಯ, ಯಾರನ್ನ ಆಕ್ಷೇಪಿಸಲು ಅಖಂಡವಾದ ಹಸ್ತಿನಾವತಿ ತುಂಡಾಗಬಾರದೆಂದು ಬಯಸಿದಂತ ಸುಯೋಧನನನ್ನ ಆಕ್ಷೇಪಿಸದೆ ಕೇವಲ ಬದುಕುವುದಕ್ಕಾಗಿ 5 ಗ್ರಾಮವನ್ನು ಕೇಳಿದ ನರಮೇಧೆಯೆಂದು ಬಯಸಿದ ಧರ್ಮರಾಯನನ್ನ ಆಕ್ಷೇಪಿಸಿದೆ. ಹಾಗಾದ್ರೆ ಇಷ್ಟನ್ನೆಲ್ಲ ಕಾಣುವ ದುರ್ಯೋಗ ನನ್ನ ಪಾಲಿಗೆ ಯಾಕೆ ಬಂತು? ಹೌದು, ಒಂದೊಂದು ದಿವಸ ಪ್ರತಾಪ ಸೇನೆ ಏರ್ಪಡಿಸಿದಂತಹ ಸ್ವಯಂವರ ಮಂಟಪಕ್ಕೆ ಹೋಗಿದ್ದೆ. ರಾಜಮಾತೆ ಸತ್ಯವತಿ ದೇವಿಯವರ ಹೇಳಿಕೆಯಂತೆ ಹೆಣ್ಣು ಮಕ್ಕಳನ್ನ ಕರೆತಂದು ತಮ್ಮನಿಗೆ ಮದುವೆ
ಹೋದವು. ಬೆಂಕಿಗೆ ಹಾರುವ ಒಂದು ಕ್ಷಣದ ಮೊದಲು ಅಂಬೆಯಾಡಿದ ಮಾತು ಈಗಲೂ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಾ ಇದೆ. ಭೀಷ್ಮ, ನಿನ್ನ ಕಣ್ಣೆದುರಿನಲ್ಲಿಯೇ ನಿನ್ನ ಮೋಕ್ಷ ನಿರ್ಮೋಕ್ಷವಾಗಿ ಹೋಗಲಿ. ನೊಂದ ಹೆಣ್ಣಿನ ಬೆಂದ ಹೃದಯದ ಮಾತು ಫಲಿಸುವ ಕಾಲ ಸನ್ನಿಹಿತವಾಗಿದೆ. ಕಾಲದ ಇಚ್ಛೆಯನ್ನು ಮೀರುವವರು ಯಾರು? ಅದು ಪೂರ್ವ ದಿಕ್ಕಿನಲ್ಲಿ ಬಾಲಸೂರ್ಯ ಮೇಲೆ ಬರುತ್ತಾ ಇದ್ದಾನೆ. ಮಾತು ಕೊಟ್ಟಿದ್ದೇನೆ ಸುಯೋಧನಿಗೆ, ಸಮಯಕ್ಕೆ ಸರಿಯಾಗಿ ಓದಗಟ್ಟ ಅವರಿಗೆ ಬರುತ್ತೇನೆ. ಇಚ್ಛಾಮಿಗಳನ್ನು ಪೂರೈಸಿದ್ದಾಯ್ತು. ಓದಗಟ್ಟ ಅವಳಿಗೆ